ಗಂಡಿ ಕಷ್ಟ ಅಂದ್ರೆ ಏನು, ನೆಲವಸದಂಗೆ ಯಾವ ಜನ ಆಡ್ಕೊಂತಾರೆ ಅಂತ 13 ರೂಪಾಯಿಂದ ಬ್ರ್ಯಾಂಡಿ ಶರ್ಟ್ ಕೆಲಸ. ನಿಮ್ಮ ಮಕ್ಕಳು ಕುಡಿತಾರೆ, ನಾವೆಲ್ಲ ಲಾರಿ ಓಡಿಸ್ತೀವಿ, ಬಸ್ ಓಡಿಸ್ತೀವಿ, ಹೇಳಿ ಕೈ ಕಲ್ಮೆ ಬಿದ್ದೈತಿ, ಕಾಲು ಏಟ ಐತಿ, ನಾವ್ ಹಿಂಗ್ ಕೆಲಸ ಮಾಡ್ತೀವಿ. ನಮ್ಗೆ ಗುರು ಆಗೋಕ್ಕಿಂತ ಸೇವಕರಾಗಿ ದೊಡ್ಡದು ಉತ್ತಮ ಅಂತ ಹೇಳ್ತೀನಿ. ಒಂದ್ಸಲ ನಿಂತಿದ್ದೆ, ನನ್ನ ತಮ್ಮನ ಮದುವೆ ಬಹಳ ಸಡಗರ, ಚಪ್ಪಳ ಹಾಕಿಬಿಟ್ಟು ನಗ್ತೀರಿ ನೀವೆಲ್ಲ, ನಂಗೆ ಬಹಳ ಕೋಪ. ಎಲ್ಲ ಊಟ ಅಲ್ಲಾಕನ ಅಂತ ಹೇಳಿ ಚಪ್ಪಳ ಹಾಕಿದ್ವಿ, ಹೇಗ ಹಾಕ್ತಿದ್ವಿ. ನಮ್ಮ ಅಣ್ಣಂತ ಬಂದಿದ್ದೀರು, ಯಾವನ ಬರ ನನ್ನ ತಮ್ಮಂತ ಬಂದ ಸ್ಟೈಲಾಗೆ ಎಕ್ಸ್ಕ್ಯೂಸ್ ಮೀ ನಮ್ಮನ್ನ, ನಾನು ಈ ಕಡೆ ನಿಂತಿದ್ದೆ, ಇಂಗ್ಲೀಷ್ ಬೇರೆ ಬರಲ್ಲ ನಂಗೆ. ಮುಡ್ತಿದ್ದ, ಏನಪ್ಪಾ ಅಂದೆ, ಗುರುಗಳು ಇದಾನ ಅಂತಾನೆ. ಇದಾನ ಅಂದ, ನಾನು ಕುಡಿದು ಮಲಗಿಬಿಟ್ಟನೆ ಅಂದೆ. ಸಮಸ್ಯೆನ ಯಾಕಪ್ಪ ನೀವು ಅಂದ, ನೀವು ಸೆಕ್ಯೂರಿಟಿನ ಅಂದ. ಅವತ್ತೇ ಗೊತ್ತಾಯ್ತು ನಂಗೆ ಸೆಕ್ಯೂರಿಟಿ ಅಂತ. ಹ್ಞೂ ಮಾಡಪ್ಪ, ನಾ ಸೆಕ್ಯೂರಿಟಿ ಯಾರಿಗೆ? ಅನ್ನ ಕೂಡ ದೇವಿಗೆ ಸೆಕ್ಯೂರಿಟಿ ಅಂತ ತಪ್ಪೇನಿದೆಯಪ್ಪ, ಮತ್ತೊಮ್ಮೆ ಸೆಕ್ಯೂರಿಟಿ ಅಂತ. ಹ್ಞೂ ನಾ ಸೆಕ್ಯೂರಿಟಿ ಇಂದ. ನೀವು ಅಂದ, ಸಂಬಳ ಕೊಡ್ತಾರ ಅಂದ. ನಗ್ಕೊಡ್ತೀರಲ್ಲ ನೀವು ಹೇಳಿದ್ರೆ, ಲೈವಲ್ಲಿ ಇದೆ ಬಸ್ಲಿ 100 ರೂಪಾಯಿ ದುಡ್ಡು ಬೀಡಿ ಬೆಂಕಿಂಡ ಕೊಡ್ತಾರೆ. ಸಾಯಂಕಾಲ ವ್ಯವಸ್ಥೆ ಮಾಡಿಸ್ತಾರ ಅಂದ, ಫುಲ್ ಟೈಟ ಕುಡಿತೀವಿ ಅಂತ. ಏನ್ ಹೇಳು, ನೀರ ಸೇರ್ತವ ಅಂದ. ಮತ್ತೆ ಸಂಬಳ ಕೊಡ್ತಾರೆ, 100 ರೂಪಾಯಿ ಮಾಡ್ತೀರಲ್ರಿ, ಬಹಳ ಜನ ಬರ್ತಾರೆ ಅಂದೆ. ಸ್ವಾಮಿ ಫುಲ್ ಟೈಟ್ ಆಗ್ಬಿಡ್ತಾನೆ, ಕೇಳಂಗಿಲ್ಲ, ಬೈತಾನೆ ಅಂದೆ. ನನಗೆ ಏನ್ ತಂದೆ ಆಮೇಲೆ ಮತ್ತೆ ಬರ್ತಾನೆ ಇನ್ನೂ ಸರಿಯಾ. ಒಳಗೋದ ನನ್ನ ತಮ್ಮನ ಹತ್ರ, ಲೇಟಾ ಅಂದಾನೆ. ಜೀವನ್ ಒಳಗೋದ ಮನೆಗೆ ಅಂದಾನೆ. ಒಳಗೆ ಬಿಡಲ್ಲ ಅನ್ನಂತೆ, ಉತ್ತಮರು ಒಳಗೆ ಬಿಡ್ತೀವಿ ಅಂತೆ. ಉತ್ತಮರು ಗೊತ್ತಾ ಯಾರನ್ನ ಒಳಗೆ ಬಿಡೋದು? ಜಾತಿಯಲ್ಲಿ ಉತ್ತಮ ಯಾರು ಗೊತ್ತೇನಪ್ಪ? ಯಾರ ಬಗ್ಗೆ ಮಾತಾಡ್ದವನು, ಯಾರಿಗೂ ತೊಂದರೆ ಕೊಡ್ದವನು ಉತ್ತಮ ಅಂತ ಕರೀತಾರೆ. ಅಯೋಗ್ಯ ಅಂತ ಕರೆದ ಯಾರನ್ನು ಗೊತ್ತಾ? ಮನೆಯದ ಹೇಳ್ಕೊಂಡು ನಾನು ಅವನು ಇವನು ಅಂತ ಹೇಳ್ಕೊಂಡು ಅಯೋಗ್ಯ ಅಂತ ಕರೀತಾರೆ. ಹೌದಲ್ವಾ? ಲೋಕಾಯುಕ್ತರು ಬಂದು ಕಲ್ಲಾಕೋಯಾರ ಪುಣ್ಯಾತ್ಮ ರಾಮಣ್ಣ ಅಂತ. ಇದ್ರೊಳಗೆ ಎಂತೆಂತ ಡಿಪಾರ್ಟ್ಮೆಂಟ್ ಇದಾರೋ, ಎಂತ ಜನಸೇವೆ ಇದಾರೋ ಗೊತ್ತಿಲ್ಲ, ಯಾರು ಹೇಳ್ಕೊಳಲ್ಲ. ಇರ್ತಾರೆ, ಒಬ್ಬರಾರು ಇದ್ದಾರೆ, ದೇಶಕಾಯರು ಯಾರೋ ಒಬ್ರು ಇರ್ತಾರೆ. ರೈತರು ಎಂತ ಕೆಲಸ ಮಾಡ್ತಾರೆ ಎಲ್ಲ ಇದ್ದಾರೆ, ಎಲ್ಲರೂ ಒಂದು ಜೊತೆ ಸೇವಕರೇ. ಆದ್ರೆ ಹೇಳ್ಕೊಳನು ಬೇರೆ ತರ ಆಗ್ತಾರೆ ಅವರು. ಅದಕ್ಕೆ ನಾನು ಯಾವ್ದು ಸಮಾರಂಭಕ್ಕೆ ಹೋಗಲ್ಲ, ಸನ್ಮಾನಕ್ಕೆ ಹೋಗಲ್ಲ, ನನಗೆ ಏನಾರ ಪಾರ್ಟಿ ಮಾಡ್ತೀರ ಹೋಗಲ್ಲ. ನಾನು ಅನ್ನದಾಸೋಹ ಇದ್ರೆ, ಊಟದ ವ್ಯವಸ್ಥೆ ಇದ್ರೆ ಹೇಳಿ ಮಾಡಿಸ್ತೀವಿ. ಅಂದಾಜ ಸಮಯ ನಂಬರ್ ಕೊಟ್ಟಾಗಿ ಕೈಲಾಗೋದಿದ್ರೆ ಸಹಾಯ ಮಾಡ್ತೀವಿ. ಅದು ಬಿಟ್ಟು ಯಾಕಂದ್ರೆ 2 ನಿಮಿಷ ಮೇಲೆ ಹತ್ತಿಸ್ತಾರೆ, 2 ಭಾಷಣ ಬಗ್ಗಿರಿ ಅಂತಾರೆ, ಒಂದು ಒಳ್ಳೆ ಓನರ್ ಆಗ್ತಾರೆ, 2 ನಿಮಿಷ ಹೂವಾರ ಬರ್ತದೆ, 2 ನಿಮಿಷ ಕಳಿ ಕಳಿಸ್ತಾರೆ, ಮತ್ತೆ ಯಾಕೆ ನಗಿಸ್ಬೇಕು? ಒಂದ್ಸರಿ ಹತ್ತು ಬಿಡ್ತೀರಾ, ಹೇಳ್ತೀರಿ ನೋಡ್ತೀರಿ ಲೈವಲ್ಲಿ, ಅಲಂಕಾರ ಮಾಡ್ಕೊಂತೀರಾ ಅಂತ ಕೇಳಿದ್ರು ಒಬ್ಬರು ನನ್ನ. ಒಂದ್ಸರಿ ಮಾಡ್ತಾರೆ ಅಂತ. ಯಾರು ಮಾಡೋದು? ಎಲ್ಲ ಸಮಾರಂಭಕ್ಕೆ ಹೋಯ್ತೆ, 4 ಜನ ಸ್ವಾಮಿ, ದೊಡ್ಡ ಸ್ವಾಮಿ ಕೂತಿದ್ದೆ, ನಾನು ಬಡವ ಪಕ್ಕ ಕೂತಿದ್ದ, ನಾನು ಯಾರು ಕ್ಯಾರೆ ಭಾಷಣ ಬಿಗಿ ಕೂತು ಇಂಗ್ಲೀಷ್ ಬರೋವಲ್ಲ ನನಗೆ. ಎಲ್ಲರೂ ಸನ್ಮಾನ ಮಾಡಿ ಓನರ್ಸಿದ್ರು, ಒಬ್ಬೊಬ್ಬರೇ ಬರ್ತಾ ಇದ್ರು. ನಾನು ಇನ್ ಬರ್ಬೇಕಲ್ಲ, ನನ್ನ ಜೊತೆ ಒಬ್ಬೊಬ್ಬ ಕರ್ಕೊಂಡೋಯ್ತು. ಆ ನಮಗೆ ನನ್ನ ಜಯ ಅನ್ಲೇ ಇಲ್ಲ. ಅವಾಗ ನನ್ ಕೇಳಿದೆ, ಸ್ವಾಮಿ ನೀವೇನು ಮಾಡ್ಕೊಂಡಿಲ್ಲ ಅಂದ್ರು. ನಾನು ಕೊನೆ ಒಂದ್ಸರಿ ಮಾಡ್ತಾರಪ್ಪ ಅಂತ. ಯಾವಾಗ ಮಾಡ್ದ? ಸಾಲ ಇರಲ್ಲ, ಲೋನು ಇಲ್ಲ, ಜಾಗದ ಸಮಸ್ಯೆ ಇಲ್ಲ, 2 3 ಗುಂಡಿ ನಮಗೆ ಫಿಕ್ಸ್ ಆಯ್ತು, ನಿಮಗಿಲ್ಲ, ನಿಮಗೆ ಬರ ಮಾಡ್ತಾರೆ. ಹೆದರ್ಬೇಡ್ರಿ. ಈಗೆಲ್ಲ ಮನೆ ಹತ್ರ ಬಂದು ಬೂದಿ ಮಾಡ್ಕೊಡ್ತಾರೆ, ತಣ್ಣ ನೀರಿ ಬಿಟ್ಬಿಡ್ದು. ಯಾಕೆ ಅಪ್ಪ ಅಮ್ಮನ ತಿಥಿ ಮಾಡ್ಬೇಕಲ್ಲ, ಆರಾಧ್ಯ ಮಾಡಿ. ಏನೂ ಇಲ್ಲ, ಈಗ ಫ್ರೀ ಆರಾಮ ಮಕ್ಕಳು ಹಾಸ್ಟೆಲ್ ಹಾಕಿ ಅವ್ನ ಗಂಡ ಹೆಂಡತಿ ಡೈವರ್ಸ್ ಕೊಟ್ಟು ನೆಮ್ಮದಿಗಿರ್ಬೋದು ಅಲ್ಲಂತಮ್ಮ. ಮಕ್ಕಳು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಓದ್ಬೇಕು, ಕನ್ನಡ ಓದಂಗೆ ಇಲ್ಲ. ಅವ್ರ ಅಪ್ಪ ಅಮ್ಮನಿಗೆಲ್ಲ ಆಂಟಿ ಅಂಕಲ್ ಅನ್ಲೇಬೇಕು ಅವರು. ಈ ಹುಚ್ಚು ಬಿಟ್ಟು ನಿಮ್ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಲಿಸಿ. ದಯವಿಟ್ಟು ಒಳ್ಳೆ ಸಂಸ್ಕಾರ ಅಂದ್ರೆ ತಾಯಿ ತಂದೆ ಅಂದ್ರೆ ಏನು, ಅಕ್ಕಪಕ್ಕ ಹೆಂಗಿರ್ಬೇಕು ಅಂತ ನೋಡ್ಕಲೀರಿ. ನಾವು ಅಪ್ಪ ಅಮ್ಮ ಅಂದ್ರೆ ಏನ್ ತೋರಿಸಿದೀನಿ. ತಾಯಿ ತಂದೆ ಎಷ್ಟು ಬೆಲೆ ಇವತ್ತು. ನಮ್ಮ ಅಪ್ಪಗೆ 84 ವರ್ಷ. ನಮ್ಮ ಅಪ್ಪನ ಆಶೀರ್ವಾದ, ನಮ್ಮ ಅಪ್ಪನ ನನ್ನ ಫ್ರೆಂಡ್, ನಮ್ಮ ಅಪ್ಪನ ಹೀರೋ. ನಮ್ಮ ಅಮ್ಮ ಓದ್ಲಲ್ಲ, ಅವಳೆ ಕ್ಲೋಸ್ ಫ್ರೆಂಡ್. ನನಗೆ ಬುದ್ಧಿ ಹೇಳ್ತಾಳೆ ಅಮ್ಮ. ಇನ್ನು ಅಂತ ಬಂದ್ರು ನಮ್ಮ ಅಕ್ಕ ತಂಗಿದ್ದಾರೆ, ಅಂತ ಮುಡಿದ ನಾವೆಲ್ಲ ಓದಿದೀವಿ. ಜೀವನ ಅಂದ್ರೆ ಏನ್ ತಿಳ್ಕೊಂಡಿದೀವಿ, ಇನ್ನು ಓದ್ತಾನೆ ಇದೀವಿ. ನೀವೆಲ್ಲ ಓದಿರ್ತೀರ, ಮಗ ಡಿಗ್ರಿ ಓದಿರ್ತಾನ, ಸಾಕಾಗಿ ಕೂಡ ಮಲಗಿರ್ತಾನ ಅವ್ನ ಹೆಂಡು. ನಾವು ಹಂಗಲ್ಲ, ನಿತ್ಯ ಪಾಠ ಕಲಿಸ್ತೀವಿ. ನೀವು ಬಂದು ಹೆಂಗ್ ಕಲಿಸ್ತೀರಿ? ಸಾಮಾನ್ಯ ಆರ್ಟಿಂಗ್ ಕೊಡ್ತಿದ್ವಿ, ಬಿಸ್ತಿಲ್ ಕೊಡಿ ಅಂತ ಶುರುವಾದ್ರು, ಆಸ್ತಿ ಕೊಡಿ ಅಂದ್ರೆ ನಿಲ್ಲಿಸ್ತೀವಿ. ಲೇಟ್ ಆಗುತ್ತಾ ಅಂದ್ರು ಗಾಡಿ ಟಂಪಲ್ ನಿಲ್ಲಿಸ್ತೀವಿ. ಒಂದೊಂದು ಟಂಪ ಒಬ್ಬರು ಹತ್ತಾರೋ, ಒಬ್ಬರು ಡ್ರಾಪ್ ಮಾಡ್ತಿದ್ವಿ. ಒಬ್ಬರೇ ಡ್ರಾಪ್ ಮಾಡಿ ಶುರುವಾದ್ರು ಟಂಪಲ್ ನಿಲ್ಲಿಸ್ತೀವಿ. ಟ್ರೈನ್ ಆಗುತ್ತೆ, ಬೇಗ ಡ್ರಾಪ್ ಮಾಡಿದ್ಲು ಅಂತ ಟಂಪಲ್ ನಿಲ್ಲಿಸ್ತೆ. ಇನ್ನ ಗೊತ್ತಿರುತ್ತೆ ನಿಮ್ಗೆ, ಯಾರಿಗಾರ ಸಹಾಯ ಮಾಡ್ತಿದ್ವಿ, ಅವರು ದುಡ್ಡನ್ನ ಕೇಳೋ ಶುರುವಾದ್ರು ಇಷ್ಟೇ ಕೊಡಿ ಅಂತ ನಿಲ್ಲಿಸ್ತೀವಿ. ಇನ್ನ ಕೆಲವರು ಬರ್ತಾರೆ, ಮಗ ಕೆಲ್ಸಕೋವಲ್ಲ, ಗಂಡು ಕೆಲ್ಸಕೋವಲ್ಲ, ಮನೆ ಅರ್ಧ ಭಾಗ ನಿಂತಿದ್ದೀವಿ, ನಿಮಗೆ ನಾವು ಕಟ್ಟಬೇಕು, ಹಂಗಾಗಿ ಕಟ್ಟ ನಿಲ್ಸಿದ್ವಿ. ನಾವು ಗಾರೆ ಕೆಲಸ ಬರೋಲ್ಲ, ನಂಗೆ ನಿಲ್ಸ್ಬಿಟ್ಟಿದೀವಿ ಅಲ್ವಾ. ಇನ್ನು ಬಚ್ಚಾರಿ ಕೊಟ್ರೆ ಇಷ್ಟೇ ಕೊಡಿ ಶುರುವಾದ್ರು. ಇನ್ನು ಬೆಳಿಗ್ಗೆ ಎದ್ದು ಹಾಲುವನ್ನ ಮೊಸರನ್ನ ಈ ಬಡಪಾಯಿಗಳಿಗೆ, ಹ್ಯಾಂಡಿಕ್ಯಾಪ್ ಪೇಷಂಟ್ಗೆ, ಏನೋ ಕಾಲಿದ್ದ ಅಂತಕ್ಕಂಥವ್ರಿಗೆ ಹಾಲುವನ್ನ ಮೊಸರನ್ನ ಪುಣ್ಯಾತ್ಮ ಭಕ್ತರು ಕೊಡೋರು, ನಾವು ಕೊಡ್ತಿದ್ವಿ. ಅಲ್ಲಿ ಶುರುವಾದ್ರು ಮಗು ಹಾಲನ್ನ ಉಣ್ಣಲ್ಲ, ಇಡ್ಲಿ ಕೊಡಿ ಅಂತ ಒಬ್ಬ ಆಂಟಿ. ಹಂಗಾಗಿ ಇಡ್ಲಿ ಮಾಡಕ್ಕಾಗಲ್ಲ ಅಂತ ನಿಲ್ಸ್ಬಿಟ್ಟಿದ್ವಿ. ಕರೆಕ್ಟ್ ಅಂತಮ್ಮ. ಇನ್ನು ಊಟಕ್ಕೆ ಹೋಗಿ ಮಧ್ಯಾಹ್ನ 2 ಗಂಟೆ ಊಟಕ್ಕೆ ಹೋಗಂಗಿಲ್ಲ. ಹೆಂಗಾರ್ತಾರೆ ಬಂದಿದ್ಕ ಇಲ್ಲಿ ಒಂದು ಊಟ ಬರ್ತಾರೆ ಪೂಜಾರ. ಲೇಟಾ, ಈ ಟ್ರೈನ್ ಹೋಗ್ಬಿಡುತ್ತೆ ಅಂತ ಟೈಮಿಂಗ್ ಮಾಡ್ಕೊಂತಾರೆ. ಫಸ್ಟ್ ಟೈಮಿಂಗ್ ನೋಡೋದು. ಇನ್ನು ಯಾರೊಬ್ರು ಸೆಲೆಬ್ರಿಟಿ ಬಂದ್ಬಿಟ್ರೆ, ಮೊನ್ನೆ ಬೇರೆ ಏನೇನು ಬಂದಿದ್ರು, ರಮ್ಮನ್ ಹುಷಾರ್ ಮಾಡಿದ್ದೆ, ಜನ ತಲೆ ತಿಂತಿದ್ರು. ಕಲ್ ಮೇಲೆ ಎತ್ತಿದ್ದಣೆಯ ಏನೇನು ಇವಳೆ ಅಂದೆ ಕಣಪ್ಪ, ಮೊಬೈಲ್ ಹೊಡ್ಸ್ಕೊಂಡು ಹೋಗ್ಬಿಟ್ಟಲ್ಲ ಸೆಲ್ಫಿಗೆ. ನಾವು ಮನೆಗೆ ಹೋದೆ ಒಳಿಕೆ. ಒಳ್ಳೆ ಊಟ ತಮ್ಮ. ಅವತ್ತು ಯಾರೊಬ್ಬ ಬಂದು ಬೀರು ಅಡಿಗೆ ಮಾಡಿದ್ದೆ, ಮಟನ್ ಊಟ, ತನ್ನ ತಿಂದೆ. ಸಾಮ್ಯಾರ ಇಲ್ವಾ ಅಂದ್ರೆ ಬಂದು ನಾನು ಹೇಳ್ಕಳಿಸ್ತೆ, ಸಾಮ್ಯಾರ ಇಲ್ಲ, ದೂರ ಇರ ಅಂತ ಹೇಳುವಂತ. ಎಲ್ಲ ಮನೆಗೆ ಹೋದ್ರು. ಇವತ್ತು ಯಾರೊಬ್ರು ಕರ್ತಾ ಸೆಲ್ಫಿ ತಾಂತೀರಾ? ಸೆಲ್ಫಿ ಬೇಕಂದ್ರಪ್ಪ. ಮೊನ್ನೆ ರಾಘವೇಂದ್ರ ಸ್ವಾಮಿ ಮಾಡ್ಕೊಂಡು ನೋಡ್ತಾ ಇದ್ದೆ, ಅಲ್ಲಿಂದ ಅಲ್ಲಿ ಹೋಯ್ದ್ರು. ಯಾರೋ ಸಿನಿಮಾ ಹೀರೋ ಬಂದ, ರಾಘವೇಂದ್ರ ಸ್ವಾಮಿ ನೋಡ್ಲಿಲ್ಲ, ನನ್ನ ನೋಡ್ಲಿಲ್ಲ. ಎಲ್ಲ ಯಾರು ನೋಡಿದ್ರು?
ತಕ್ಕ ತೀರ ನೋಡಿ ಮನೆಗೆ ಹೋಗಿ ಜೀರ ಮಕ್ಕೊಂಡ್ಬಿಟ್ರಲ್ಲ. ಆಮೇಲೆ ಸಾಲ ಮಾಡಿ ಗಾಡಿ ತಂದಿದ್ರೆ ಗಾಡಿ ಮೇಲೆ ಸ್ಟಿಕ್ಕರ್ ಹಾಕೊಳ್ಳಿ ಸಿನಿಮಾ ಹೀರೋಗಳನ್ನ ಬಂದು ಸಾಲ ತೀರಿಸ್ತಾರೆ. ಮನೆ ಕಟ್ಟಿದ್ರೆ ಮನೆ ಒಂದು ಹಾಕೊಳ್ಳಿ, ಮೈ ಮೇಲೆ ಟ್ಯಾಕ್ ಹಾಕೊಳ್ಳಿ, ನಿಮ್ಗೆ ಸತ್ತ ಬಂದೆ ನಿಮ್ ತಿಥಿ ಮಾಡ್ತಾರ ಅವ್ರು. ನಿಮ್ಮ ಅಪ್ಪ ಅಮ್ಮಗಳು ಹಾಕಡ್ರಯ್ಯೋ, ನಿಮ್ಮ ಅಪ್ಪ ಅಮ್ಮಗಳು ಹಾಕೊಳ್ಳಿ, ನಿಮ್ಮ ಅಂತಮ್ಗಳಿಗೆ ಒಳ್ಳೆ ಒಗ್ಗಟ್ಟಾಗಿರಿ, ಕಂಡರ ಬಗ್ಗೆ ಮಾತಾಡ್ದಂಗಿರಿ, ಕಂಡ ಮನೆ ಬಗ್ ನೋಡ್ದಂಗಿರಿ. ಆಗತ್ತಾ? ಏನ್ ಮಾಡ್ತೀರಾ? ಕಂಡರ ಮನೆ ಬಗ್ ನೋಡ್ದಂಗಿರಿ. ನೋಡಿ ಮೊದಲಲ್ಲಿ ಅಲಂಕಾರ ಚೆನ್ನಾಗಿದೆಯಾ? ಮಲ್ಸಂದ್ರ ಲಾರಿ ಬಿದ್ದಿದೆಯಂತೆ, ಲಾರಿ ಕೇಳತ್ರ ಸ್ಟಿಕ್ಕರ್ ಹಾಕೊಳಕ್ ನಮ್ ಲಾರಿ ಲಕ್ಷಾಂತರ ರೂಪಾಯಿ ಕೊಟ್ಟು ನಡೀತಾ ಅಂತಾರೆ. ಒಂದ್ 5 ರೂಪಾಯಿ ಕೊಟ್ಟು ಸ್ಟಿಕ್ಕರ್ ಹಾಕೋಣಕ್ಕೆ ನಮ್ ಗಾಡಿ ಗ್ರೀಸ್ ಆಗುತ್ತೆ ಅಂತ ಮೊನ್ನೆ ಯಾವನ ಅಂತಾರೆ. ಆಮೇಲೆ ನಮ್ ದೇವ್ರ ಬೈತೆ ಅಂತಾರೆ. ಪವರ್ ಸ್ಟಾಗ್ ಅಂತ ಅನ್ಸಿ ಸ್ಟಿಕ್ಕರ್ ಎರಡು ಕಡೆ ನೋಡಿ ಮಲ್ಸಂದ್ರ ಲಾರಿ ಬಿದ್ದಿದೆ ಅಂತ, ಡ್ರೈವರ್ ಕಡೆ ಸತ್ತೋಗಿಲ್ಲ, ಗ್ಲಾಸ್ ಹೊಡೆದೋಗಿಲ್ಲ. ಅಲಂಕಾರ ಹೆಂಗ್ ಮಾಡಿಸ್ತಾರೆ ಬಂದು, ಅವರೇ ಬಂದು ಜೀವ ಉಳಿಸಿದ್ರು ನಾವ್ ಅಂತ ಮಾಡ್ತಾರೆ, ಕಸ ಹೊಡಿತಾರೆ. ಗಾಡಿಗಳು ಸ್ಟಿಕ್ಕರ್ ಹಾಕೊಂಡು ಎರಡು ಕಡೆ ಆಕ್ಸಿಡೆಂಟ್ ಆಗಲ್ಲ. ಮನೆ ಎದುರಿಗೆ ಗಡಿಯಾರ ಟಿವಿ ಟೈಮ್ ಫೋಟೋನ ಸಣ್ಣ ಮನೆ ಸಣ್ಣ ಅಂಗಡಿಗೆ ಗಡಿಯಾರ ಟಿವಿ ಟೈಮ್ ಫೋಟೋ ದೇವ್ರ ಮುಂದಿಡಿ, ಗಡಿಯಾರ ಎದುರಿಗಿಡಿ, ದೇವ್ರ ಮನೆಗೆ ಇಟ್ಬಿಡಿ, ಸ್ನಾನ ಮಾಡಿ ಮನೆ ಮಕ್ಳು ಕಟ್ಟಿ ಬಿಡುತ್ತೆ, ಒಂದು ಫೋಟೋ ತೇರ್ತ ಹೋಗಿ ಸಾಕು. ಪದೇ ಬರ್ಬೇಕಾ, 9 ಸರಿ ಬರ್ಬೇಕಾ, 10 ಸರಿ ಬರ್ಬೇಕಾ, ಬಂಗಾರ ಹಾಕ್ಬೇಕಾ, ಬೆಳ್ಳಿ ಹಾಕ್ಬೇಕಾ, ಏನೂ ಇಲ್ಲ. ಬಂಗಾರದ ತೊಟ್ಟು ಬೆಳ್ಳಿ ತತ್ತಿರ ಆಳ್ತಿದ್ದವ 1000 ರೂಪಾಯಿ ಕೊಟ್ಟು 80% ಬೆಳ್ಳಿ ತಗೊಂಡಿರುತ್ತೆ, 20% ಬೆಳ್ಳಿ ಇರುತ್ತೆ. ನಿಮ್ ತಲೆ ಮೇಲೆ ಹೂವು ಹಾಕ್ತಾನೆ ಅಂಬೇನೋ, ಅದ್ರ ಬದಲು ಏನ್ ಮಾಡ್ತಾರೆ 100-200 ಹಾಕಿ ಡಬ್ಬಿಗೆ, ಇನ್ನು 800-900 ಮಿಕ್ಕುತ್ತೆ. ನಿಮ್ ಮಕ್ಕಳಿಗೋ ನಿಮ್ಮ ಅಪ್ಪ ಅಮ್ಮಗೂ ಏನಾರ ವ್ಯವಸ್ಥೆ ಮಾಡಿ ಆಗಲ್ವಾ? ನಾನು ನೀವು ಯಾರಿಗ ಹೋಗ್ತಾರ ನಿನ್ನ ಅಕ್ಕಿ ತಂದ್ಕೊಡಿ, ಬೆಲ್ಲ ತಂದ್ಕೊಡಿ, ದೇವ್ರ ಸಾರಿ ಬಂದು ಮಾಮೂಲಿ ಸಾರಿ ತಂದಿ, ಕಾಣಿಕೆ ಡಬ್ಬಿ ತೋರಿಸಿ ನಿಮ್ ಪ್ರೀತಿನ. ಕಾಣಿಕೆ ಡಬ್ಬಿಲೆ ಎಲ್ಲ ಬಂದಿದ್ದೀವಿ, ಯಾರೋ ಬಂದಿದ್ದಾರೆ, ಯಾರೋ ಬಂದ್ರೆ ದುರ್ಗಾಸರ ಕಡೆ ಒಂದು ಚೀಟಿ ಕೊಟ್ರೆ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಂಬರ್ ತಗೊಂಡು ನಂಬರ್ ಕೊಟ್ರೆ, ಎಲ್ಲೋ ಹೋಗಿ ಹಾಗೆ ಕೊಟ್ಟು ಬಂದ್ರೆ ಅದಕ್ಕೆ ನಾವು ಕಾರಣ ಕರೆದ್ರಲ್ಲ, ನಾವು 1 ರೂಪಾಯಿ ಯಾರನ್ನ ಕೇಳಿರಲ್ಲ. ನಿಮಗೆ ನಂಬಿಕೆ ಇದ್ರೆ ಬಂದಾಗ ನಿಮ್ ತೋರಿಸಿ ಕಾಣಿಕೆ ಡಬ್ಬಿಲಿ ಕರೆಕ್ಟೇನ? ಯಾರೋ ಬಂದು ಗೂಗಲ್ ಪೇ ಮಾಡೋ, ಫೋನ್ ಪೇ ಮಾಡೋ, ಅಲ್ಲಿ ಕೊಟ್ಟು ಬಂದು ಇಲ್ಲಿ ಕೊಟ್ಟು ಬಂದಿನಿ ಅಂದ್ರೆ ಅದು ನಿಮ್ಮ ಮನೆ ಬಾರ್ಗಳು ಸುಳ್ಳು ಹೇಳ್ತೀನಿ, ನಾನು ನಂಬಲ್ಲ. ಸಾಕಷ್ಟು ಹೇಳ್ತಾ ಇರ್ತೀನಿ ನಾನು. ನನ್ನ ಜೊತೆ ಫೋಟೋ ಹಾಕಿದ್ದಾರೆ, ಪಕ್ಕ ನಿಂತ್ಕೊಂಡಾರೆ ಅಂದ್ರೆ ಕೈ ಹಾಕೊಂಡಾರೆ ಅಂದ್ರೆ ಅವರೇ ಸ್ವಾಮಿಯರು ಅಂತ. ನಮ್ ಸ್ವಾಮಿಯರು ಬಲ ಐತಿ ಅಂತ ನೀವು ಹೆದರಿಕೆನಂಗಿಲ್ಲ. ಪಕ್ಕ ಮನೆ ಬಂದೀವಿ ಅಂತ ಅವನಿಗೆ ಬಂದ ನಮ್ಗೆ ಏನೋ ಮಾಡಕ್ ಬಂದಾರೆ ಅನ್ಬಿಟ್ಟು ನಿಮ್ಮ ಮನೆ ಕಡೆ ನಾ ಬರ್ತೀನಿ. ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ನನ್ನ ಹೆಸರುಗಳನ್ನ ಯಾರು ಎದುರಿಸಂಗಿಲ್ಲ, ಯಾರು ಸುಲಿಗೆ ಮಾಡಂಗಿಲ್ಲ. ನೆನಪಿಲ್ಲಿ, ನಿಮ್ಗೆ ಯಾರು ಸುಲಿಗೆ ಮಾಡೋದಿಲ್ಲ. ಸುಲಿಗೆ ಮಾಡಿದ್ರೆ ನಾವು ಸುಮ್ಕಿರಲ್ಲ, ನಿಮ್ಮನ್ನೇ ಸುಲಿಗೆ ಮಾಡ್ತೀನಿ ಲಾಸ್ಟಿಗೆ. ಯಾವುದೇ ಬಡಜನಗಳನ್ನ ದೇವ್ರು ಬರುತ್ತೆ, ನಂಗೆ ನಂಗೆ ಅಣ್ಣ ಸಪೋರ್ಟ್ ಇದಾರೆ, ಹಂಗಾಗ್ತದೆ ಬಂಬ್ ಬರುತ್ತೆ, ಮಾಟೈತಿ ಮಂತ್ರಿ ಅಂತ ಯಾವುದೇ ಜನಗಳನ್ನ ಎದುರಿಸೋ ಆಗಿಲ್ಲ, ಅವ್ರನ್ನ ಪೀಡಿಸೋ ಆಗಿಲ್ಲ, ಅವ್ರಿಗೆ ಮೋಸ ಮಾಡೋ ಆಗಿಲ್ಲ. ಗೊತ್ತಾಯ್ತಾ? ಯಾವುದೇ ಆತರ ಅನಾಯ್ಕಿದೆ. ಇದನ್ನ ನಮ್ಗೆ ಪವರ್ ಇದೆ, ನಾನು ಅವರು ಇವರು ಅಂತ ಏನು ಹೇಳ್ಕೊಂಡ್ರೆ ನಾವೊಂದು ನಮ್ಗೆ ಗೊತ್ತಾದ್ರೆ ನಿಮ್ ಕತೆ ಬೇಡ, ನಿಮಗೆ ಪವರ್ ಹಾಕೊಡ್ತೀವಿ ಅಷ್ಟೇ ನಾವು. ಗೊತ್ತಾಯ್ತಾ? ಯಾವುದೇ ಜನಗಳನ್ನ ಆಡ್ಕೊಳಂಗಿಲ್ಲ. ನೀವು ಅಷ್ಟೇ ಪಕ್ಕ ಮನೆ ಬಂದಾರ ಅಣ್ಣಾರು ಅಂತ ಅವ್ರು ಹೇಳಿದ್ರೆ ಅದ್ರ ಬಡಿ ನಿಮ್ಮ ಮನೆಗೆ ಕರಿ, ನಾನು ನಿಮ್ಮ ಮನೆಗೆ ಬರ್ತೀನಿ. ಅಲ್ಲಿ ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ನಾವು ಕಾರಣಕರ್ತರಲ್ಲ. ನೆನಪಲ್ಲಿ ನಮ್ಗೆ ಯಾವುದೇ ಊರಗಾಲಿ, ಯಾವುದೇ ಕ್ಷೇತ್ರಗಾಲಿ, ಯಾವುದೇ ಮನೆಗಾಲಿ 1 ರೂಪಾಯಿ ಕೊಡಿ ಅಂತ ನಾವು ಕೇಳಿರಲ್ಲ. ಯಾವ ಟೋಲಗಾಲಿ, ಯಾವ ಡಿಪಾರ್ಟ್ಮೆಂಟ್ ಆಗಲಿ, ಯಾವ್ದು ಸಂಘಗಾಲಿ 1 ರೂಪಾಯಿ ದುರ್ಗಾಸಲ ನನ್ನ ತಮ್ಮಂದ್ರಲ್ಲ, ನಾನು ಬಂದ್ರು ಕೂಡ ಆಗಿಲ್ಲ. ನಾವು ಟೋಲಗೂ ಫ್ರೀ ಆಗಲ್ಲ. ನೀವು ಅದನ್ನ ಯಾರು ದುರುಪಯೋಗ ಪಡಿಸ್ಕೊಂಡಂಗಿಲ್ಲ. ದುರುಪಯೋಗ ಆದ್ರೆ ನೀವು ನಮಗೆ ಬಂದು ಹೇಳ್ಬೇಕು. ನಂಬರ್ ಬಂದು ತಾಣೋದು, ನಂಬರ್ ಕೊಟ್ಟಾಗೋದು, ಯಾವ ಟವಲ್ ಹಾಕೊಂಡು ಅಲ್ಲಿ ಇಸ್ಕೊಳ್ಳೋದು, ನಮ್ಮ ಜಾತಿ ನಿಮ್ ಜಾತಿ ಒಂದಾಗೋದು. ಅಲ್ಲಿ ನೋಡಿದ್ರೆ ಮೊನ್ನೆ ಒಂದು ಯಾರೋ ಒಂದು ವರ್ಷದಿಂದ ಯಾರೋ ಒಂದು 50 ಸಾವಿರ ದುಡ್ಡು ಇಸ್ಕೊಂಡಂತ, ಇಲ್ಲಿ ಯಾರೋ 8 ಸಾವಿರ ಇಸ್ಕೊಂಡ್ ಆಡೋದನ್ನು ಕೊಟ್ಟು ಬಂದ್ರೆ ನೀವು ಜವಾಬ್ದಾರಿ, ನಾವಲ್ಲ. ಆಡೋದನ್ನ ಯಾರು ಕೇಳಿಲ್ಲಂತೆ, ಡೇಟ್ ಆಗುತ್ತೆ ಗುರುಗಳು ಪರಿಚಯ ಮಾಡ್ಕೊಡ್ತೀರಾ ಅಂತ. ಇಲ್ಲಿ ಗುರುಗಳಿಗಿಂತ ಅಲ್ಲೊಂದು ಗುರುಗಳಿದೆ ಬಾ ಅಂತ ಕಡೆ ಕಡ್ರೆ ಬಿಟ್ಟದಂತೆ. ಈ ಇವನ್ಗೆ 5 ಸಾವಿರ ಕೊಡಿ ಅಂತ ನೀವು ಹುಚ್ಚರ ಆದ್ರೆ ನಿಮ್ಮ ಹುಚ್ಚರು ಮಾಡ್ತಾರಲ್ಲಿ. ಒಂದು ಕಡೆಗೆ 200 ರೂಪಾಯಿ ಬಾಡಿಗೆ ಇರುತ್ತೆ, ನೀವು ಅರ್ಜೆಂಟ್ ಬರೋದಾದ್ರೆ. ಸೀಟ್ ಲೆಕ್ಕ 50 ರೂಪಾಯಿ ಇರುತ್ತೆ. ಅಪ್ ಅಂಡ್ ಡೌನ್ ಈ ಕಡೆ ಆಟ ಇಲ್ಲ, ನಾನು ವ್ಯವಸ್ಥೆ ಮಾಡೋದು ನನಗೆ ಗೊತ್ತಿದೆ. ಯಾಕಂದ್ರೆ ಅನ್ನ ಕೊಡಕ್ ಬಂದು ಭಕ್ತರನ್ನ ವಾಪಸ್ ಕಳ್ಸೋ ಶಕ್ತಿ ಇಲ್ಲ ಅಂತ ಅನ್ಕೋಬೇಡಿ. ಅದನ್ನು ದುರುಪಯೋಗ ಪಡಿಸ್ಕೋಬೇಡಿ. ಎಲ್ಲ ನೀವೇ ಮಾಡ್ಕೊಂಡಿದ್ದು. ಆಲ್ಟಿಂಗ್ ಇತ್ತು, ಟಂಪನ್ನು ಬಿಟ್ಟಿದ್ವಿ, ಲೇಟ್ ಆಗುತ್ತಾ ಅಂದ್ರೆ ಊಟ ಎಲ್ಲ ನೀವೇ ಮಾಡ್ಕೊಂಡಿದ್ದು. ಹಂಗಾಗಿ ನಾವು ಬುದ್ಧಿವಂತರಾದ್ವಿ. 9 ಗಂಟೆಗೆ ಬರ್ತೀವಿ ನೆಮ್ಮದಿಯಾಗಿ, ಬೆಳಗ್ಗೆ ಪೂಜೆ ಮಾಡಿ ಊಟ ಮಾಡಿ ತಿಂಡಿ ತಿಂತೀವಿ. ಮಧ್ಯಾಹ್ನ 1 ಗಂಟೆ, ಅರ್ಧ ಗಂಟೆ, 1 ಗಂಟೆ, ಸಾಯಂಕಾಲ ಆರಾಮ 6 ಗಂಟೆ ಕ್ಲೋಸ್. ಅದು ತುಂಬಾ ಜನ ಎಲ್ಲ ದೂರಿಂದ 8 ಗಂಟೆಗೆ ಬಂದು ತೋರಿಸ್ತೀವಿ. ಆಮೇಲೆ ಬಂದವ್ರನ್ನ ಬೈಕ್ ಕಳಿಸ್ತೀವಿ, ಯಾಕಂದ್ರೆ ಆಮೇಲೆ ಬಂದು ಲೇಟ್ ಆಗುತ್ತಾ ಅಂತಾರೆ. ಅದ್ರ ದುರುಪಯೋಗ ಇದೆ. ನಮ್ಮ ಸುತ್ತಮುತ್ತ ಈಗ ಒಂದು 20 ಕಿಲೋಮೀಟರ್ ಸರೌಂಡಿಂಗ್ 6 ಗಂಟೆ ಮೇಲೆ ಬರೋದು. ಕೇಳಿದ್ರೆ ಜನ ಇರ್ತಾರೆ, ಈಗ ಬಂದೀವಿ ಅಂತ ಅದನ್ನು ದುರುಪಯೋಗ ಪಡಿಸ್ಕೊಂತಾರೆ. ಹಂಗಾಗಿ ಆಮೇಲೆ ಇನ್ನ ಬಾವಿ ನೋಡಕ್ ಬಿಡಲ್ಲ ಅಂತ ಯಾರು ಕೇಳಬೇಡಿ. ಬಾವಿ ಒಳ ಮಕ್ಳು ಇಟ್ಕೊಳ್ಳಿ ಅಂದ್ರೆ ಕಂಪ್ಲೇಂಟ್ ಇಟ್ಟೋಳಿ ನಮ್ಮವರು. ಹಂಗಾಗಿ ಬಾವಿ ತಕ್ಕ ಬಿಡಲ್ಲ, ತಂತಿ ಮೇಲೆ ಹಾಕೊಂಡಿದ್ದೀವಿ. ಸುತ್ತಾರಕ್ಕೆ ಬಿಡಲ್ಲ ಅನ್ಕೋಬೇಡಿ, ಮನೆಯೊಳಗೆ ಹೋಗ್ತಾರೆ ರೆಸ್ಟ್ ಮಾಡಕ್ಕೆ ಅಂತ. ಹಂಗಾಗಿ ಇಕ್ಕಿದೀವಿ. ಇನ್ನ ಭದ್ರತನಿಗೆ 3 ಸ್ಥಾನ ಅದೇ ಅಂತ, ಅಲ್ಲಿ ಮತ್ತೆ ಮರುಸ್ಥಾಪನೆ ಆಗಲ್ಲ. 9 ಕಾಲ 2 ಅಲ್ಲಿದೆ, ಇನ್ನು 7 ಕಾಲ ಅಲ್ಲಿ ಕೆಳಗಿರುತ್ತೆ. ಅವ್ರು ನೆಕ್ಸ್ಟ್ ಇಲ್ಲಿ ಪೂಜೆ ಆಗುತ್ತೆ. ನಂಬಿರ ಭಕ್ತರು ಸುತ್ತರಿಬೇಕು ಅಂತ ಸುತ್ತರಿಬಹುದು. ಇನ್ನೊಂದು ದಿನಕ್ಕೊಂದು 3 ಸರಿ ಅಪ್ಪನೆ ಕೆಳಗೆ ಇಕ್ತೀವಿ, ಅಲ್ಲೂ ಗುದ್ದಾಡ್ಬೋದು ನೀವು, ನಮ್ಮನ್ನ ಕೇಳಂಗಿಲ್ಲ. ಸಿಸಿ ಕ್ಯಾಮರಾ ನೋಡಿ ಬೈಕ್ ಕಳಿಸ್ತೀವಿ. ಕಟ್ಟಕ ಬಂದರು ಏನ್ ಗೊತ್ತನಕ ಲೇಟಾ ನೋಡಿ, ನಾವು ಅನ್ನದಾತ್ರೆ ಭಕ್ತರನ್ನೇ ಭಗವಂತ ಅಂತ ಕರೆಯೋದು. ನಾವು ಭಕ್ತರನ್ನ ದೇವಸ್ಥಾನ ಮುಂದೆ ಗಂಟೆ ಹೊಡೆಯಕ್ಕಾಗಲ್ಲ. ದಯವಿಟ್ಟು ದೂರಿಂದ ಬಂದೇನಿ, ಇದೇ ಫಸ್ಟ್ ಬಂದೆ ಏನ್ ಮಾಡಿ, ಇದೇ ಫಸ್ಟ್ ಬಂದ್ರೆ ಸನ್ಮಾನ ಮಾಡಲ್ಲ ದೇವಸ್ಥಾನದಾಗೆ. ದೂರಿಂದ ಬಂದರೆ ಬಹುಮಾನ ಕೊಡಲ್ಲ. ಪದೇ ಎಲ್ಲ ಕಡೆ ಸುತ್ತಾರ್ಕೊಂಡ್ ಬಂದೇನ್ರಿ ನಿಮ್ಗೆ ಏನಲ್ಲಿ ಇಲ್ಲಿ ಪದವಿ ಕೊಡಕ್ಕಾಗಲ್ಲ.
ನೀವು ಬರೋದೇ ದೇವಸ್ಥಾನಕ್ಕೆ ನಿಮ್ ಕಷ್ಟ ಹಾಕೋಣಕ್ಕೆ. ದಯವಿಟ್ಟು ದೇವ್ರ ಮುಂದೆ ಹೇಳ್ಕೊಳ್ಳಿ, ಸಾಷ್ಟಾಂಗ ನಮಸ್ಕಾರ ಮಾಡಿ. 9 ಸರಿ ಬರ್ಬೇಕಾ, ಮರಿ ಕಡಿಬೇಕಾ, ಕುರಿ ಕಡಿಬೇಕಾ, ಇಲ್ಲ ಮಟನ್ ಚಿಕನ್ ಆಗುತ್ತಾ ಅಂತ ತಲೆ ಕೆಡಿಸ್ಕೊಬೇಡಿ. ಆಗುತ್ತೆ, ಆಗಲ್ಲ. ನಾವು ತಿನ್ನೋಣ ದೇವ್ರ ಅಂತ ಕೇಳ್ಬೇಡಿ. ಆಗ್ದವ್ರು ಆಗಲ್ಲ, ಮಾಡಿರಿ ತಿನ್ನುತ್ತೆ, ಮಾಡೋರು ತಿನ್ನಲ್ಲ, ಎರಡೂ ಇದೆ. ಜಾತೀಯತೆ ಇಲ್ಲ. ಇಲ್ಲ ಮಾಡ್ಕೊಂತೀವಿ, ನೀವು ಸುಮ್ಮನೆ ನಿಮ್ಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರಿ. ಗಡಿಯಾರ ಟಿವಿ ನಾವು ಲಿಂಗಾಯತರು, ನಾವು ಗೌಡ್ರು, ನಾವು ಬ್ರಾಹ್ಮಣರು, ಶೆಟ್ರು ಬೇಡಿ, ಎಲ್ಲ ಜಾತಿ ಒಂದೇ, ದೇವರಿಗೆ ಭೇದ ಇಲ್ಲ. ದುರ್ಗಮ್ಮ ಗಂಗಮ್ಮ ಅಂದ್ರೆ ಭೂಮಿ ತಾಯಿ ಗಂಗೆ ಮಾತೆ ಅಂತ ಅವ್ರನ್ನ ಬೇಡ್ಕೊಳ್ಳಿ. ಇನ್ನೊಂದ್ಸಲ ಹೇಳ್ತೀನಿ, ದೊಡ್ಡ ಪವಾಡ ನಂಬಿಕೆ, ಎರಡನೇದು ತೀರ್ಥ, ಮೂರನೇ ಗಡಿಯಾರ ಟಿವಿ ಟೈಮ್ ಫೋಟೋ. ನಂಬಿಕೆ ಇದ್ರೆ ಸಣ್ಣ ಮನೆ ಸಣ್ಣ ಅಂಗಡಿಗೆ ಸಣ್ಣ ಫೋಟೋ, ದೊಡ್ಡ ಮನೆ ದೊಡ್ಡ ಅಂಗಡಿ ದೊಡ್ಡ ಫೋಟೋ. ದೇವ್ರನ್ನ ಕೇಳಿ ಹೊಟ್ಟೆ ಊಟ ಕೊಡು, ದುಡಿಯೋಕೆ ಶಕ್ತಿ ಕೊಡಿ ಅಂತ, ಆರೋಗ್ಯ ಕೊಡಿ ಅಂತ. ಮೂರನೇ ಕೇಳ್ಬೇಕು ದೇವ್ರನ್ನ. ಮನೆ ಕೆಲಸಕ್ಕೆ ಬಾ ಅಂತ ಕರಿಬಾರ್ದು. ಬಾತ್ರೂಮ್ ಇತ್ತಲ್ಲಿ ಬೇಜಾರು ಮಾಡ್ಕೊಂತೀರಾ, ಬಾತ್ರೂಮ್ ಬಂದು ನೀರಾಕ್ ಬನ್ನಿ ನಮ್ಮನ್ನ ಕರಿಯಬ್ರು. ನಮ್ಮ ಅಪ್ಪನೇ ಕರ್ಬಿಟ್ಟಿದ್ರು, ಈಗ ಬಾತ್ರೂಮ್ ಕಿತ್ತಾಕ್ತಾ ಇರಲಿ, ಅಲ್ಲೇ ಶೆಡ್ ಕಾಣುತ್ತೆ ನಿಮ್ ಕೆಳಗಡೆ, ಅಲ್ಲೇ ಬೆಳೆದಿರೋದು ಮರ, ಅಂದ್ರೆ ಬಾತ್ರೂಮ್ ಕಿತ್ತಾಕ್ಬಿಟ್ಟೆ. ಯಾಕೆ ಬಾತ್ರೂಮ್ ನೀರಾಕ್ ನಾವು ನಮ್ಮ ಅಪ್ಪನೇ ಕರ್ಬಿಟ್ರೆ ನೀವೆಲ್ಲ ಎಂತ ಜನಗಳು ನಮ್ಗೆ ಗೊತ್ತಾಗ್ತದೆ. ನೀನು ಕಲ್ಲು ತೆಗಿಬೇಕು ಅಂತಿದ್ದೆ, ಲೋಕಾಯುಕ್ತರು ಕೈ ಮುಗಿದು ಹೋಗ್ಬಿಟ್ರೆ ಬಾತ್ ಮಾಡ್ಬಿಟ್ಟಾಗಲ್ಲ, ಕಲ್ಲು ತೆಗಿತಿದ್ದೆ, ಕಲ್ಲು ಬಿಡಿಸ್ಬನ್ನಿ ಅಂತ ಕರೀತಾರೆ ಪೂಜಾರ್ನ. ನನ್ನೇ ಕರ್ಕೊಂಡು ಮೊನ್ನೆ ಒಬ್ಳಮ್ಮ ನಮ್ಮ ಮದುವೆ ನೋಡಿ ಕುಂಸಮ್ಮ ಅಂದ್ರೆ ಬರಲ್ಲ, ಒಳ್ಳೇದಾದ್ರೆ ಭಯ್ಯನ ಇವತ್ತಿಂದ ಭಯ್ಯ ಜಾಸ್ತಿ ಭಯ್ಯನ ಜಾಸ್ತಿನೇ ಜಾಸ್ತಿನೇ ಇವನ್ನು ಭಯ್ಯ ಬೇಡ, ಬೇಕಾ ಎಷ್ಟು ಬೇಕಾದ್ರೂ ಬೇಡ ನಾನು ಎಲ್ಲರೂ ಬೈಯಕ್ಕಾಗಲ್ಲ ಅಣ್ಣ, ನಿಮ್ಮಂತರ ಬೈಯಕ ಎಲ್ಲರೂ ಬೈಯಕ್ಕೆ ಕೆಲವರು ಬೈತೀರಿ. ಆಯ್ತು ಅಣ್ಣ, ನನಗೆ 44. ನನ್ನ 44 ಆಯ್ತು, 45 ಅನ್ಕೊಂಡ್ರು. ಮತ್ತೆ ಜಾಸ್ತಿ ನಾನು ದೊಡ್ಡ ಹಾಕ್ತೀನಿ. ಅಣ್ಣ ಏನೋ ಅದು ದುಡ್ಡ ಒಬ್ರು ಕೊಟ್ರೆ ನಮ್ಮ ಜನಗಳು ಏನ್ ಮಾಡ್ತಾರೆ, ದುಡ್ಡು ಕೊಟ್ರು ಅಂತ ಶುರು ಮಾಡ್ಕೊಂತಾರೆ. ಅದಕ್ಕೆ ಏನ್ ಮಾಡ್ತೀಯ, ಪ್ರೀತಿಯಾಗಿ ಇಸ್ಕೊಟ್ಟು 6 ತಿಂಗಳು ಒಂದು ಆಶೀರ್ವಾದ ಮಾಡಿಸ್ಕೊಂಡು ಮದುವೆ ಆಯ್ತಲ್ಲ ಇಲ್ವೇ ಅಂತ. ಮದುವೆ ಆಗ್ತಿಲ್ಲ ಅಂತ. ನೀವೊಂದು ತಾಯ್ತ ಕೊಟ್ಟಿದ್ರಿ. ಇವ್ರು ಯಾರು? ನನ್ನ ತಮ್ಮ, ನನ್ನ ಮಗಳು. ಎಲ್ಲ ನೀವು ಒಂದಾಗ್ಬಿಡ್ರು ಹೆಂಗೆ ತಮ್ಮ? ನಾವಿವ್ರ ಮಗಳ ಅಪ್ಪನವ, ನಾನಿದ್ದೀನಿ ಕಡೆಗೆ. ಇಲ್ಲ ಅದು ತಾಯಿ ಶಕ್ತಿನೇ ನೋಡಿ. ಅವತ್ತೊಂದಿನ ಹಿಂಗೆ ಬೇಡ್ಕೊಂಡು ಹೋದೆ, ಮನೇಲಿ ಫೋಟೋ ಇಟ್ಟಿದ್ದೀನಿ, ಬೇಡ್ಕೊಂಡು ಹೋಗ್ತಾ ಇದ್ದಂಗೆ ತಾಯಿ ನಿನ್ನ ನಂಬ್ಕೊಂಡು ಹೋಗ್ತಾ ಇದ್ದೀನಿ, ನಾನು ನಂಬಿದ್ದೀನಿ ನಿನ್ನ, ಒಳ್ಳೆ ಕಡೆ ಹುಡುಗಿ ಕೊಡ್ತಮ್ಮ ಅಂತಂದೆ. ಮನೆ ಬಲ್ಗೆ ಹೋಗ್ತಾ ಇದ್ದಂಗೆ ಈ ತಾಯಿ ಫೋಟೋ ಅದೇ ಮನೇಲಿ ಇತ್ತು. ಅಕ್ಕ ಯಾವ ಚೆನ್ನಾಗಿದ್ದೀರಾ? ತಂದೆ ಹೆಂಡತಿ ಮಧ್ಯೆ ಹೋಗ್ಬೇಡಿ ಅಷ್ಟೇ. ನಿಮ್ಮ ಮನೇಲಿ ತಾಯಿ ತಂದೆ ಹೋಗಲ್ಲ, ತಾಯಿಯರು ಸಂಸಾರದ ಮಧ್ಯೆ ಹೋಗ್ಬೇಡಿ. ಇದೊಂದು ರಿಕ್ವೆಸ್ಟ್. ಎಲ್ಲ ಬಿಟ್ಟ ಕಳಿಸಿ ಬಿಟ್ಟ ಏನಪ್ಪ ಬಯಸ್ಕೋಬೇಕು ಅಂತವ 2 ದಿನ ಸರಿ ಹೇಳ. ತಾಯಿ ಆದರು, ತಾಯಿ ಅಕ್ಕ ತಂಗಿಯರು ಹುಡುಗಿ ಸಂಸಾರ ಮಧ್ಯೆ, ಹುಡುಗ ಸಂಸಾರ ಮಧ್ಯೆ ಹೋಗ್ಬೇಡಿ ಇಂತಮ್ಮ. 108 ಕಷ್ಟ ಬರುತ್ತೆ. ಗಂಡಿಂಗಂದ ಅಂತ ಹೆಂಡತಿ ಮನೆಗೆ ಬಂದ್ರೆ ಅವಳಿಗೆ ಬುದ್ಧಿ ಹೇಳಿ ಕಳಿಸಿ. ಹೆಂಡತಿ ಹಿಂಗಂತ ಹೆಂಡತಿ ವರ್ಷ ಮಗಂಗೆ ಅಪ್ಪ ಅಮ್ಮ ಬುದ್ಧಿ ಹೇಳಿ. ಯಾಕೆಂದ್ರೆ ಸಂಸಾರ ಸಾಗರ, ಸಾಯತಕ್ಕ ಈತನೇ ಇರಬೇಕು. ಕರೆಕ್ಟಮ್ಮ. ಆಮೇಲೆ ನಮ್ಮ ಹೆಣ್ಮಕ್ಳಿಗೆ, ನಮ್ಮ ಗಂಡು ಮಕ್ಳಿಗೆ ಒಳ್ಳೊಳ್ಳೆ ಕಡೆ ನಿಮ್ಗೆ ಸಂಸಾರ ಸಿಗ್ಲಪ್ಪ. ಆಮೇಲೆ ದಯವಿಟ್ಟು ಹೆಣ್ಮಕ್ಳ ಒಂದು ರಿಕ್ವೆಸ್ಟ್, ಗೌರ್ಮೆಂಟ್ ಕೆಲಸನೇ ಬೇಕು ಅನ್ಬೇಡಿ. ಸಾಕಷ್ಟು ಜನ ಬಡಪಾಯಿಗಳು ಸಾಯ್ತಿದ್ದಾರೆ, ಹೆಣ್ಣಿಲ್ಲ ಹೆಣ್ಣಿದಾವೆ. ಜೀವನ ಮಾಡ್ತಕ್ಕಂಥವ್ರಿಗೆ ಹೆಣ್ಣು ಕೊಡಿ, ನಿಮ್ಮ ಮಕ್ಕಳು ಸಾಕಂತಕ್ಕಂಥವ್ರಿಗೆ ಹೆಣ್ಣು ಕೊಡಿ. ಕರೆಕ್ಟನಪ್ಪ? ಯಾಕೆ ಬಂದಿದ್ದವ? ಆಯ್ತಾ ಆಯ್ತಾ? ಯಾರಿಗೆ ಕೊಟ್ಟೆ? ಮತ್ತೆ ನನಗೆ ಕೇಳ್ತೀನಿ ನೀನು? ಕೊಡು 50,000 ಆಮೇಲೆ ಆಗ್ಬಿಡ್ತೀನಿ. ದುಡ್ಡು ನೋಡಿ ಹೆಂಗೆ ಕೇಳ್ತೀನಿ, ಕೊಡ್ಲಿ ಹೆಂಗೆ ಕಳ್ಳಿ ಸ್ವಾಮಿ
ಓಕೆ, ಕಿಡ್ನಿ ಫೇಲಾಗಿ ಅಡುಗೆ ಮಾಡ್ತಾರೆ, ಪ್ರಸಾದ ಮಾಡ್ತಾರೆ, ಎಲ್ಲ ಇದೆ ನನ್ನ ಸರ್. ಬಾಯಿಕೊಂಡು ಸತ್ತೋಗ್ಬಿಟ್ಟು ಅಂತ ಒಳಗೆ ಕೂತಾನೆ. ನೀವೆಲ್ಲ ಬರ್ತೀರಿ, ಯಾವನಾರ ಬಂದರೆ ಬಟ್ಟೆ ಬಿಚ್ಕೊಂಡು ಕುಣಿತೀರಿ, ಮೊಬೈಲ್ ಹಚ್ಕೊಂಡು ನಂಗೆ ನಗ್ತೀರಿ. ನಾನು ಇಷ್ಟೊಂದು ಜಗತ್ತಿಗೆ ನನಗೆ ಯೂಟ್ಯೂಬ್ ಫೇಸ್ಬುಕ್ ಮಾಡೋಕೆ ಬರಲ್ಲ. ಮೇಬೂಬ್ ಅಂತ ಫೋಟೋ ಹಾಕಿರೋನು, ಆ ತಾಯಿ ನೋಡಲ್ಲಿ ನಮ್ಮನೆ ಕಸ ಹೊಡಿತಾಳೆ. ಅವ್ಳ ಮೊಮ್ಮಗು 11 ವರ್ಷಕ್ಕೆ ನಡೀತಾ ಇದೆ ಅಂತ, ಮಗುಗೆ 8 ವರ್ಷ ಮಗು ಆಯ್ತು ಬಂದು ಕಸ ಹೊಡಿತಾರೆ. ಕ್ಲಾಸ್ ಹಾಕ್ರಪ್ಪ ಅಂದರೆ ನಮ್ಮ ಯಾರು ಕ್ಲಾಸ್ ಹಾಕಲ್ಲ ಗೊತ್ತಾ? ಮನೆ ಮಕ್ಕಳು ಸಾಕಿರಲ್ಲ, ಮಕ್ಕಳು ಹೇಗತ್ತೆ ಗೊತ್ತಿಲ್ಲ, ಅಪ್ಪ ಅಮ್ಮ ಬೆಲೆ ಗೊತ್ತಿಲ್ಲ, ಹಿಂಗಂತಾನೆ ನಮ್ಮ ಮಗನೇ ಸಾಕಿಲ್ಲ. ಜ್ವರ ಒಂದ್ಸರಿ ಹಾಕಿ ಹುಟ್ಟಪ್ಪ ಶುಭಾಶಯ ಒಂದ್ಸರಿ ಹೇಳಿ. ಜ್ವರ ಒಂದ್ಸರಿ ಹುಟ್ಟಪ್ಪ ಬಲ್ಬಮ್ಮ, ಜ್ವರ ಒಂದ್ಸರಿ ಕಿವಿ ಕೇಳಂಗೆ ಯಾರು ಹೋಗಿ ಏನು ಗೊತ್ತಾ? ಅವ್ರ ತಾಯಿ ಅವರು ಹುಷಾರಿಲ್ಲ ಅಂತ ಬರ್ತಾರೆ. ಹುಷಾರಿಲ್ಲ ಅಂತ ಬಂದು ತಾಯಿ ಹುಷಾರಾಗುತ್ತೆ. ತದನಂತರ ಹೇಳ್ತಾಳೆ ಹುಡುಗಿ, ಸಣ್ಣ ಹುಡುಗಿ ನಮ್ಮ ಥರ ಕಷ್ಟಪಟ್ಟಿರೋ 4 ಜನ ನಾವು ಸುದ್ದಿ ಮುಟ್ಸೋಣ ಅಂತ ಹೇಳಿ ಯೂಟ್ಯೂಬ್ ಮಾಡ್ತಾರೆ. ಇನ್ನು ಸಾಕಷ್ಟು ಯೂಟ್ಯೂಬ್ ಮಾಡಿದ್ರೆ ಬೇಜಾನ, ಅದರಲ್ಲೇ ಮುಖ್ಯವಾದ ಥರ ಇದ್ದಾರೆ ಇವರು ಗೊತ್ತಾ. ಇನ್ನು ನೋಡಿ ಇವರು ಈ ತಂಗಿ ಏನು ಗೊತ್ತಾ, ಅವ್ನು ಚಿಕ್ಕ ಮಗು ಬಾಣ್ತಿ ಬದುಕಂಗೆ ಇರಲಿಲ್ಲ ಅಂತ ಬಾಣ್ತಿ ಕುಣಿಸಿ ಪಾತ್ರ ಬೆಳ್ತಾಳೆ ಈ ತಂಗಿ. ಎಲ್ಲ ಬೇರೆ ಬೇರೆ ಊರವರು ಕಾಲೇ ಬಂದು ಕೈಯೇ ಬಂದು ನಿಂತಾರಲ್ಲ. ಒಂದೊಂದು ಸರಿ ನಮ್ಮ ದೇಶದಲ್ಲಿ ಇವತ್ತು ಯಾರ್ಯಾರು ಕೆಲಸ ಮಾಡ್ತೀರ ಎಲ್ಲರಿಗೂ ಒಂದ್ಸರಿ ನೋಡೋಣ. ಇನ್ನೊಂದು ಸಂತಾಪ ಸೂಚನೆ ಮಾಡೋಣ. ಏನಂದ್ರೆ ದೇವಸ್ಥಾನವ ಕೇಳ್ತಾರ, ನಾಯಿಗಳು ಬಗಳಲ್ಲ, ಇಲ್ಲಿ ಸೊಳ್ಳೆ ಕಡಿಯಲ್ಲ, ರಕ್ತ ನಾಯಿ ಮೇಕಲ್ಲ, ನಾವು ದುಡ್ಡು ಕೇಳಲ್ಲ. ನನ್ಗೆ ಗೊತ್ತಿಲ್ಲ ಇಲ್ಲಿ ಒಂದು ಸೊಳ್ಳೆ ಕಡಿಯಲ್ಲ, ಯಾರು ₹1 ಜಾತಿ ಇಲ್ಲ. ಅದರಲ್ಲಿ ಒಂದೇ ಒಂದು ಇವತ್ತು ಬೇಜಾರು ಸಂಗತಿ ಏನು, ಈ ಸಂತೋಷ ಸುದ್ದಿ ಒಂದು ಸಂಗತಿ ಆದರೆ ಇನ್ನೊಂದು ಬೇಜಾರು ಸಂಗತಿ ಇದೆ. ಈ ದೇವಸ್ಥಾನವ ಮತ್ತೆ ನಿಮ್ಗೆ ನೋಡ್ತೀವಿ ಲೈವಲ್ಲಿ ನನ್ನ ತುಟಿಗೆ ಸಹ ಮುಟ್ಕೊಡ್ತಿದ್ದ, ಅವ್ನು ಮುಟ್ತವ್ರು ಊಟನೇ ಮಾಡ್ತಿರಲ್ಲ ಅಂತ ಒಂದು ಗೊತ್ತಿರ್ತೀವಿ ಯಾರು ಅಂತ. ಯಾರೇಳಿ? ನಮ್ಮ ಪ್ರಾಣ ಸ್ನೇಹಿತ, ನನ್ನ ಮಗ, ನನ್ನ ತಮ್ಮ ಇವತ್ತು ಸತ್ತೋಗ್ಬಿಟ್ಟ. ಅಂದರೆ ಕಾಲ ಹಾಕಿ ಆಗ್ಬಿಟ್ಟ. ಬೇಜಾರಾಯಿತು, ಯಾಕೆಂದರೆ ಏನಾಯ್ತು ಗೊತ್ತಿರಲಿಲ್ಲ. ಏನು ಮಾಡ್ತೀರಾ ಒಂದ್ಸರಿ ಏನು ಮಾಡೋಣ, ಒಂದು ಸಂತಾಪ, ಒಂದು ನಿಮಿಷ ಸೂಚನೆ ಬೇಡ, ದಯವಿಟ್ಟು ಎಲ್ಲ ಒಂದ್ಸರಿ. ಹಾಂ ಮಂತ್ರಿ ಮಾಡಿದ್ರೆ ಸಾಕಷ್ಟು ಮಂತ್ರಿ ನಾವು ಮಾಡಿರ್ತೀವಿ, ನೋಡಿದ್ದೀವಿ. ಸಾಕಷ್ಟು ಮಂತ್ರಿ ಮಾಡಿ ರೆಡಿ ಮಾಡಿ ಒಬ್ಬನ್ನ ಮೊನ್ನೆ ರೆಡಿ ಮಾಡಿದ್ವಿ. ಕಾಲ್ ಬರುತ್ತೆ, ಒಂದು ಕೋಟಿ ಖರ್ಚು ಮಾಡಿಲ್ಲ, ಒಂದು ಅಮ್ಮ ಬರುತ್ತೆ, ನೋಡಿದ್ದೀವಿ ಇವೆಲ್ಲ. ಮಗ ಬಂದು ಲೇಟ್ ಆಗುತ್ತೆ ಅಂತ ಕೇಳ್ತಾನೆ. ಇದ್ಯಾಗಿ ರೆಡಿ ಮಾಡ್ತೀನಿ ನಾನು, ಮೊನ್ನೆ ಹಾಕಿ ಒಂದು ಕೋಟಿ ಖರ್ಚು ಮಾಡಿದ್ರು ವಿಡಿಯೋಲಿ. ಅವಮ್ಮ ಮಗ ಅಲ್ಲಿ ಕೂತಿರ್ತಾನೆ, ಗೊತ್ತಿಲ್ಲ ಅವನೇ ಮಗ ಅಂತ, ಆರಾಮ ಮಗನೇ ಕೂತಿರ್ತಾನೆ, ಗೊತ್ತೇ ಇಲ್ಲ. ಮತ್ತೆ ಲೇಟ್ ಆಗುತ್ತಾ ಅಂತ ಕೇಳ್ತಾನೆ. ನಾವು ಏನಂತ ಕೇಳ್ತಾನೆ, ಕಾಲು ಹುಷಾರ ಆಮೇಲೆ ಲೇಟ್ ಆಗುತ್ತಾ ಅಂತ ಕೇಳ್ತಾನೆ. ಉದಾಹರಣೆ ಹುಷಾರಿಲ್ಲ, ಈಗ ಯಾರು ಬಂದಿದ್ದಾರೆ, ನೀವು ಕಾಯಲ್ಲಿ ನೋಡಲಿ ಕಲ್ಲು ಯಾವ ರೋಗ ಆಯ್ತು, ಪುಣ್ಣಪ್ಪ ಒಬ್ರು ಬಂದು ಕೈ ಬಂದವೆ ಅಂತ ಕಲ್ಲಾಕೋಯಾರೆ. ಮಾಯಿ ತಪ್ಪು ನಂದಲ್ಲ, ಕಲ್ ಮೇಲೆ ಕುತ್ಕೊಂಡು ಲೇಟ್ ಆಗುತ್ತೆ ಕೇಳ್ತಾನೆ. ಯಾರೋ ಎಂಟಿ ಕುಂಡಿಸಿ ಗಂಡು ಬರ್ತಾನೆ, ಮನೆಗೆ ಹೋಗ್ಬೇಕು ಲೇಟ್ ಆಗುತ್ತಾ ಅಂತ ಕೇಳ್ತಾನೆ. ಕುಣ್ಸಪ್ಪ ಅಲ್ಲಿ ಕಲ್ ಬಿಡಿಸಿ ಬನ್ನಿ ಅಂತಾರಲ್ಲ ನಮ್ಮನ್ನ, ಇಲ್ಲ ಗಂಡು ಕುಣಿಸಿ ಎಂಟಿ ಬರ್ತಾವೆ ಬ್ಯಾಗ್ ಮಗ. ನಮ್ಮ ಹಸ್ಬೆಂಡ್ ನೋಡಿ ಅಂತಾಳೆ, ಅವ್ರು ಕುಣಿಸಿ ಕಲ್ ಬಿಡಿಸಿ ಬನ್ನಿ ಅಂತಾಳೆ ನಮ್ಮನ್ನ. ನಾವು ಕಲ್ ಬಿಡ್ಸಕ್ಕೆ ಹೋಗ್ಬೇಕು ಜನಗಳ ಪರಿಸ್ಥಿತಿ. ಈಗ ಹಾಸ್ಪಿಟ್ಲ್ ಕಾಯ್ತೀರಿ, ರೇಷನ್ ಅಂಗಡಿ ಮುಂದೆ ಕಾಯ್ತೀರಿ, ಸಾಲಕ ಮುಂದೆ ಕಾಯ್ತೀರಿ, ಅಲ್ಲೂ ಕಾಯ್ತಾರೆ ಕಾಯಲ್ವ, ನಿಮ್ಮ ಥಿಯೇಟರ್ ಮುಂದೆ ಕಾಯ್ತೀರಿ. ಸಾಕಷ್ಟು ಗಲಾಟೆ ಮಾಡ್ರೆ ಸಾಲಕ ಬಿಡ್ಸ್ಕೊಂಡೆ ಅಲ್ವಾ, ಸಾಕಷ್ಟು ರೆಡಿ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಕೊಡಲ್ಲ. ಗಲಾಟೆ ಮಾಡ್ಬಿಡ್ತಾನಲ್ಲ ವಿವೇಕ್ ಗಲಾಟೆ ಮಾಡಬಿಟ್ಟು ಕೇಳಿ ಕಳಿತೀರಿ. ಗಲಾಟೆ ಮಾಡೋ ಅಂತ ತಲಕಟ್ಟಿರೋ ಮನೆಗೆ ಹೋರಪ್ಪ, ಇಲ್ಲ ಕ್ಯಾನ್ಸರ್ ಬಂದು ಸತ್ತೋಗ್ಬಿಡ್ತಿರತ್ತೆ. ಇನ್ನೇ ಮಾಡಕ್ಕೆ ಬಿಡ್ತೀರಿ. ಮೊನ್ನೆ ಇಲ್ಲಿ ಬೋರ್ಡ್ ಹಾಕಿ ಒಂದಳೆ ಗೊತ್ತಿಲ್ಲ ನಂಗೆ ಅಂತ ಆಯ್ತಾ. ನೋಡಿ ಈ ಕಡೆಗೆ ಮೆಟ್ಲು ಹಿಂಗಿತ್ತು, ಈ ಕಡೆಗೆ ಮೆಟ್ಲು ಮಾಡಿ ಜಾಲಿ ಒಳಗೆ ತಿರುಗಿ ಹೋಗ್ಯಾರು ಗಂಡ್ಮಕ್ಳು. ಹೆಣ್ಮಕ್ಳು ಕುಂದಿಗೋ ಮಾತಾಡೋದು ಯಾವ್ದು ತೆಗೆದು ಅದ್ರೊಳಗೆ ಯಾವನ ಮೊನ್ನೆ ಅಮಾಸಿ ರೆಡಿ ಮಾಡಿಸೋಳೆ. ನಿಮ್ಮ ಮನೆ ಹೋಗೋದು ನಮ್ಗೆ ಗೊತ್ತಿಲ್ವಾ? ಜನಗಳು ಯಾರು ಜನಗಳು ಕಸ ಎತ್ತೀರಂದ್ರ ನಿಮ್ಮ ಮನೆ ಒಳಗೆ ಬಾತ್ರೂಮ್